बोलो भारत माता के, भारत माता के। ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಇನ್ನೇನು ಶೋಭಾಯಾತ್ರೆಯನ್ನು ಪೂರೈಸಿಕೊಂಡು ಇಂದಿನ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿದ್ದ ಶ್ರೀ ಅನಂತ್ ಕುಮಾರ್ ಹೆಗಡೆಯವರು ವೇದಿಕೆಯ ಮುಂಭಾಗದಲ್ಲಿ ಬಂದು ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ರಾಮದಾಸ್ ಪ್ರಭು ಹಾಗೂ ಹಿಂದೂ ಸಮ್ಮೇಳನದ ಭಟ್ಕಳ ನಗರ ಭಾಗದ ಅಧ್ಯಕ್ಷರಾದ ಶ್ರೀ ಶ್ರೀಧರ್ ನಾಯ್ಕ ಅವರು ವೇದಿಕೆಯನ್ನ ಅಲಂಕರಿಸಿರುತ್ತಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನಮಸ್ಕರಿಸುತ್ತಾ ಭಟ್ಕಳ ಹಿಂದೂ ಸಮ್ಮೇಳನ ಸಮಿತಿ ವತಿಯಿಂದ ಆಯೋಜಿಸಲ್ಪಟ್ಟ ನಗರ ಹಿಂದೂ ಸಮಾಗಮದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಸಮ್ಮೇಳನಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮನ್ನು ಆಶೀರ್ವದಿಸಲು ಪರಮ ಪೂಜ್ಯ ಯೋಗಿ ಕೌಸ್ತುಭ ಕರ್ಮಯೋಗಿ ಶ್ರೀ 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 ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀರಾಮ ಮಣಿಲ್ ಬಂಟ್ವಾಳ ಇವರಿಗೆ ಉಪಸ್ಥಿತ ಎಲ್ಲ ಸಮಾಜದ ಬಂಧು ಭಗಿನಿಯರ ಪರವಾಗಿ ಸಮಿತಿಯ ಪರವಾಗಿ ಅವರ ಚರಣಗಳಿಗೆ ನಮಸ್ಕರಿಸುತ್ತಾ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಭಟ್ಕಳ ನಗರ ಮಂಡಳದ ಸಜ್ಜನ ಬಂಧುಗಳಿಗೆ, ಶ್ರದ್ಧೆಯ ಮಾತಾ ಭಗಿನಿಯರಿಗೆ ಸಮಿತಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದೆ. वंदे वंदे भारत माता की, बोलो भारत माता की वंदे भारत माता की। ಈಗ ಗುರುಗಳಿಗೆ ಗೌರವ ಸಮರ್ಪಣೆ, ಗುರುಗಳಿಗೆ ನಮನ. ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಮಾಣಿಲ ಬಂಟ್ವಾಳ ಗೌರವ ಸಮರ್ಪಣೆ. ಈ ವೇದಿಕೆಯಲ್ಲಿರ್ತಕ್ಕಂಥ ನಾಗ ದೇವತ ಇವರೆಲ್ಲರಿಗೂ ನಾನು ವಂದಿಸುತ್ತಾ ಕವಿ
ಬೆಳಗುತ್ತಿಹುದು ಸಕಲ ಜಗವು, ಬೆಳಗುತ್ತಿಹುದು ಸಕಲ ಜಗವು. ಧನ್ಯವಾದಗಳು. ವೈಯಕ್ತಿಕ ಗೀತೆಯನ್ನು ಪ್ರಸ್ತುತಪಡಿಸಿದಂತಹ ಪವಿತ್ರ ನಾಯ್ಕಿಯವರಿಗೆ. ಗಣ್ಯರೇ, ಕಾರ್ಯಕ್ರಮದ ಮತ್ತು ಈ ಸಮ್ಮೇಳನದ ಅಧ್ಯಕ್ಷರೇ, ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳು, ಇಲ್ಲಿ ಬಂದು ನಿಂತಾಗ ಸುಮಾರು 25-30 ವರ್ಷಗಳ ಹಿಂದಿನ ನೆನಪು. ಅದೇನೋ ಸಂಬಂಧ ಈ ಜಾಗದ ಜೊತೆಗೆ. ಸಂಘ ಶುರುವಾಗಿ 3 ವರ್ಷ ಆಯಿತು. ಅವತ್ತಿನ ದಿನ ನಾಗಪುರದ ಒಂದು ಗ್ರೌಂಡಲ್ಲಿ ಅದು ಶುರುವಾಯಿತು, ಮೈದಾನದಲ್ಲಿ ಶುರುವಾಯಿತು. ಯಾರು ಕೂಡ ಕಲ್ಪನೆ ಮಾಡಿರಲಿಲ್ಲ. ಆ ಭವ್ಯ ಕನಸಿನ ಮುನ್ನೋಟ ಯಾರಿಗೂ ಕೂಡ ಇರಲಿಲ್ಲ. ಹುಡುಗರು ಆಟ ಆಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ರು. ಇವತ್ತು ಕೂಡ ಅದೇ ತರ ಅನ್ಕೊಂತೀವಿ ನಾವು. ದೊಡ್ಡ ಮನುಷ್ಯರು ಅಂತ ಅನ್ಕೊಂಡಿರೋರೆಲ್ಲ ಗ್ರೌಂಡಲ್ಲಿ ಆಟ ಆಡೋ 4 ಮಂದಿ ಹುಡುಗರನ್ನ ನೋಡಿ ಇಷ್ಟೇನೆ ಅಂತ ಅನ್ಕೊಂಡ್ಬಿಡ್ತೀವಿ. ದಿನ ಕಳೀತಾ ಬಂತು, 100 ವರ್ಷಗಳು ಗತಿಸಿದೆ. ಅವತ್ತಿನ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಒಮ್ಮೆ ತುಲನೆ ಮಾಡಿದ್ರೆ ಒಳ್ಳೆಯದು. ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಅತ್ಯುನ್ನತ ಘಟ್ಟದಲ್ಲಿತ್ತು ಆ ಸಮಯ. ಬಹುತೇಕ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಡಾಕ್ಟರ್ ಹೆಡ್ಗೇವಾರ್ ಕೂಡ ಸ್ವಾತಂತ್ರ್ಯ ಹೋರಾಟಗಾರರೇ. ನಂತರದಲ್ಲಿ ಏನು ಅನಿಸ್ತೋ ಏನೋ, ಅದಕ್ಕಿಂತ ಹೊಸದಾಗಿ ಬೇರೇನೋ ಮಾಡಬೇಕು ಅಂತ ಅನ್ನಿಸ್ತು. 4 ಮಂದಿಗೆ ನಿಲ್ಲಿಸ್ಕೊಂಡು ಕರ್ಕೊಂಡು ಆಟ ಆಡ್ಲಿಕ್ಕೆ ಶುರು ಮಾಡಿದೆವು. ಇವತ್ತು ಇದು ಇಷ್ಟು ಹೆಮ್ಮರವಾಗಿ ಬೆಳೆದಿದೆ, ಜಗತ್ತು ಭಾರತವನ್ನು ಒಪ್ಪಿಕೊಳ್ಳೋ ಸ್ಥಿತಿಗೆ ತಂದು ನಿಲ್ಲಿಸಿದೆ. 4 ಮಂದಿ ಹುಡುಗರಿಂದ ಪ್ರಾರಂಭವಾಗಿರತಕ್ಕಂತಹ ಒಂದು ಸಂಘಟನೆ ಇವತ್ತು ಜಗತ್ತು ಭಾರತವನ್ನ ತಿರುಗಿ ನೋಡಬೇಕು, ಭಾರತವನ್ನ ತಲೆ ಎತ್ತಿ ನೋಡಬೇಕು, ಭಾರತವನ್ನ ಒಪ್ಕೋಬೇಕು ಅಂತಕ್ಕಂಥ ಸ್ಥಿತಿಗೆ ತಂದಿದೆ. ಯಾವತ್ತೂ ಕೂಡ ಹಾಗೆ. ಗೋಮುಖದಲ್ಲಿ ಯಾರು ಗಂಗೆಯನ್ನು ನೋಡಿರ್ತಾರೆ ಅವರಿಗೆ ಅದರ ಅರಿವಿದೆ, ಒಂದು ಸಣ್ಣ ಹರಿವು. ಗಂಗಾಸಾಗರದಲ್ಲಿ ಗಂಗೆಯನ್ನು ನೋಡಿಕೊಂಡು ಹೋಗಿ ಗೋಮುಖದಲ್ಲಿ ಗಂಗೆಯನ್ನು ನೋಡಿದಾಗ ಅಜಗಜಾಂತರ ವ್ಯತ್ಯಾಸ. ಇದು ಗಂಗೆಯ ಅಂತ ಅನಿಸ್ಬಿಡುತ್ತೆ. ಗಂಗಾಸಾಗರದ ಗಂಗೆಗೂ ಗೋಮುಖದ ಗಂಗೆಗೂ ಇದು ಗಂಗೆನ ಅಂತ ಅನಿಸ್ಬಿಡುತ್ತೆ. ತಿಳಿಯಾಗಿ ಹರಿತಾ ಇರತಕ್ಕಂಥ ಗಂಗೆ ಅಲ್ಲಿ ಭೋರ್ಗರದ ಗಂಗೆ. ಸಮುದ್ರಕ್ಕೆ ತನ್ನ ಹೆಸರನ್ನ ಇಟ್ಟಿರ್ತಕ್ಕಂಥ ಗಂಗೆ ಪ್ರಾರಂಭದಲ್ಲಿ ಒಂದು ಸಣ್ಣ ಜಲಧಾರೆ. ಸ್ವಾಮಿ, ಅವತ್ತು ಹಿಂದೂ ಸಮಾಜಕ್ಕೆ ಯಾರೂ ಗತಿ ಇರಲಿಲ್ಲ. ಸಣ್ಣ 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 ಗುಂಪುಗಳಲ್ಲಿ ಅಲ್ಲಲ್ಲಿ ಸಮಾಜ ಸುಧಾರಕರು ಅವರು ಇವರು ಕೆಲಸ ಮಾಡ್ತಾ ಇದ್ರು. ಆದ್ರೆ
ಆದ್ರೆ ಹಿಂದೂ ಸಮಾಜದ ಸಂಘಟನೆ ಅಂತ ಯಾರೂ ಕೂಡ ಮಾಡಿರಲಿಲ್ಲ. ಅಲ್ಲಲ್ಲಿ ಸಣ್ಣ ಪುಟ್ಟ ಸಮಾಜ ಸುಧಾರಕರು ಕೆಲವೊಬ್ಬರು ಸ್ವಲ್ಪ ಅವರವರದೇ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೂಡ ಮಾಡ್ತಾ ಇದ್ರು. ಯಾರಿಗೂ ಕೂಡ ಇದೊಂದು ಶಕ್ತಿ ಅಂತ ಅನಿಸೋಷ್ಟರ ಮಟ್ಟಿಗೆ ಎಲ್ಲಿಯೂ ಕೂಡ ಪ್ರಯತ್ನ ನಡೆದಿರಲಿಲ್ಲ. ಆದರೆ ಅವತ್ತು ಪ್ರಾರಂಭ ಆಗಿರತಕ್ಕಂಥ ಆ ಒಂದು ಚಿಕ್ಕ ಕಿರುಧಾರೆ ಇವತ್ತು ನಾವಿಲ್ಲಿ ಸೇರಿದ್ದೀವಿ, ಸಾವಿರಾರು ಜನ ಸೇರಿದ್ದೀವಿ, ಒಂದೇ ವಿಷಯಕ್ಕೋಸ್ಕರ ಸೇರಿದ್ದೀವಿ. ಹಿಂದೂಗಳು ನಾವು ಒಂದಾಗಬೇಕು, ಹಿಂದೂಗಳು ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ವಿಶ್ವಾಸದೊಂದಿಗೆ ನಾವಿಲ್ಲಿ ಸೇರಿದ್ದೀವಿ. ಸ್ವಾಮಿ ದೇಶದ ಅನೇಕ ಗ್ರಾಮಗಳಲ್ಲಿ ಮೂಲೆಗಳಲ್ಲಿ ಅದು ಹಿಮಾಲಯದ ತುದಿಯಿಂದ ಪ್ರಾರಂಭ ಮಾಡಿ ಕನ್ಯಾಕುಮಾರಿಯ ತನಕ ಮೂಲೆಗಳಲ್ಲಿ ಬೇರೆ ರೀತಿಯ ಸಮ್ಮೇಳನಗಳು ನಡೀತಾ ಇದ್ದಾವೆ. ಒಂದು ವರ್ಷದ ತನಕ ನಡೆಯುತ್ತೆ. ಕೆಲವರಿಗೆ ಅನಿಸ್ಬೋದು ಕೇವಲ ಸಾವಿರಾರು ಜನ ಅಂತ. ಇಲ್ಲಿ ಕುಳಿತಿರ್ತಕ್ಕಂಥ ಒಬ್ಬೊಬ್ರು ಕೂಡ ಇತಿಹಾಸವನ್ನು ರಚನೆ ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಹಿಂದುತ್ವದ ಕುರಿತಂತೆ, ಒಂದು ವಿಷಯದ ಕುರಿತಂತೆ, ಸಮಾಜದ ಉನ್ನತಿಗೆ ಕುರಿತಂತೆ, ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಟುಕೊಂಡು ಸೇರಿರ್ತಕ್ಕಂಥ ಒಂದು ಸಮೂಹ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರುತ್ತೆ ಜಗತ್ತಿನಾದ್ಯಂತ. ಇದೊಂದು ಜಾಗತಿಕ ದಾಖಲೆ. ಆ ದಾಖಲೆಯನ್ನು ಬರೆಯೋದರಲ್ಲಿ ನಿಮ್ಮ ಪಾತ್ರವೂ ಇದೆ, ನಿಮ್ಮ ಸ್ಥಾನವೂ ಇದೆ. ಕೋಟ್ಯಾಂತರ ಜನ ಈ ತರ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರದ್ದೆಲ್ಲರದ್ದು ಆಶಯ ಒಂದೇ, ಹಿಂದೂ ಸಮಾಜ ಒಂದಾಗಬೇಕು, ಹಿಂದೂ ಸಮಾಜ ಗಟ್ಟಿ ಆಗಬೇಕು, ಹಿಂದೂ ಸಮಾಜ ತಲೆ ಎತ್ತಿ ನಿಲ್ಲಬೇಕು ಅಂತ. ಇವತ್ತು ಪೇಪರ್ ನೋಡಿದಾಗ, ಟಿವಿ ನೋಡಿದಾಗ ನಮ್ಗೆ ಎಲ್ಲರಿಗೂ ಅನ್ಸುತ್ತೆ, ಹೆಮ್ಮೆ ಅಂತ ಅನ್ಸುತ್ತೆ. ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅಂತ ಅನ್ಸುತ್ತೆ. ಕಾರಣ ಯಾವುದು ಸ್ವಾಮಿ? ಹಿಂದೂ ಸಮಾಜದ ಜಾಗೃತಿ. ಸಮಾಜಕ್ಕೆ ಒಳಿತಾಗಬೇಕು, ಸಮಾಜ ಒಂದಾಗಬೇಕು ಅಂತ ಆ ಮರೆತು ನಿಂತ ಧ್ವನಿಯಲ್ಲಿದೆ. ಅದರ ಪರಿಣಾಮ ಇವತ್ತು ಜಗತ್ತಿಗೆ ಕೇಳಿಸಿದೆ, ಜಗತ್ತು ತಲೆಬಾಗಿದೆ. ನಾವು ಏನೆಲ್ಲ ನಮ್ಮ ಸಂಪ್ರದಾಯದಲ್ಲಿ ಇಟ್ಕೊಂಡು ಬಂದಿದೀವೋ ಜಗತ್ತು ಅದನ್ನು ಒಪ್ಕೊಳ್ತಾ ಇದೆ ಇವತ್ತು. ವಿಶ್ವ ಯೋಗದ ದಿವಸ 125ಕ್ಕೂ ಹೆಚ್ಚು ದೇಶಗಳಲ್ಲಿನ ಪ್ರಧಾನಮಂತ್ರಿಗಳು, ಅಂಬಾಸಿಡರ್ಸ್, ರಾಯಭಾರಿಗಳು ಎಲ್ಲರೂ ಸೇರಿ ಒಂದೇ ದಿವಸ ಒಂದೇ ಕಾಲಕ್ಕೆ ಯೋಗಾಸನವನ್ನು ಮಾಡ್ತಾರೆ, ಯೋಗವನ್ನು ನಡೆಸ್ತಾರೆ. ಮುಂಚೆ ಯೋಗಾಸನ ಅಂತಂದ್ರೆ ಇದೊಂದು ದೊಡ್ಡ ದೊಂಬರಾಟ ಅಂತ ಕರೀತಿದ್ರು ಜನ. ಇದು ನಮ್ಮ ರಾಜಕೀಯ ಪ್ರಭಾವ ಅಲ್ಲ, ಬದಲಾಗಿ ಇಲ್ಲಿನ ಹಿಂದೂ ಸಮಾಜ ಗಟ್ಟಿಯಾಗಿ ನಿಂತು ಧ್ವನಿ ಹಾಕಿರೋ ಪರಿಣಾಮ. ಆಯುರ್ವೇದ ಇವತ್ತು ಜಗತ್ತಿನ ಮೂಲೆಗಳಲ್ಲಿ ಹರಡ್ತಾ ಇದೆ. ಯಾರು ಮೇನ್ ಸ್ಟ್ರೀಮ್ ಮೆಡಿಕಲ್ ಸಿಸ್ಟಮ್, ಮೆಡಿಕಲ್ ಮೊಡಾಲಿಟಿ, ಇದನ್ನು ಅಲೋಪತಿ ಅಂತ ಕರೀತಾ ಇದ್ರು, ಅಂತಹ ದಿಗ್ಗಜಗಳೆಲ್ಲರೂ ಕೂಡ ಇವತ್ತು ಆಯುರ್ವೇದವನ್ನು ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. NIC, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್, ಇದು ಜಗತ್ತಿನ ಆರೋಗ್ಯದ ಬಗ್ಗೆ, ಮೆಡಿಕಲ್ ಮೊಡಾಲಿಟಿ ಬಗ್ಗೆ ಪಾಲಿಸಿ ಮಾಡ್ತಕ್ಕಂಥ ಆರ್ಗನೈಸೇಷನ್ಸ್. ಅವರೇ ಇವತ್ತು ಆಯುರ್ವೇದದ ಪರವಾಗಿ ರಾಯಭಾರಿಗಳಾಗಿದ್ದಾರೆ. ಇದು ನಮ್ಮ ಮಾರ್ಕೆಟಿಂಗ್ ಗಿಮಿಕ್ಸ್ ಅಲ್ಲ ಕಣ್ರಿ, ಬದಲಾಗಿ ನಿಮ್ಮ ಹೃದಯದ ಧ್ವನಿ. ಎಲ್ಲೋ ಒಂದ್ ಕಡೆ ನಮ್ಮ ಅಂತರಾಳದ ಧ್ವನಿ ಹೇಳ್ತಾ ಇತ್ತಲ್ಲ, ಹಿಂದೂ ಸಮಾಜ ಒಂದಾಗಬೇಕು ಅಂತ. ಜಾತಿಯ ಅಪಸ್ವರಗಳು ಕೇಳ್ತಾ ಇರ್ತವೆ, ಭಾಷೆಯ ಅಪಸ್ವರಗಳು ಕೇಳ್ತಾ ಇರ್ತವೆ, ಯಾವುದೋ ಪಂಥ ಪಂಗಡ ಗುಂಪಿನ ಅಪಸ್ವರಗಳು ಕೇಳ್ತಾ ಇರ್ತವೆ. ಇದರ ಮಧ್ಯದಲ್ಲಿಯೂ ಕೂಡ ನಾನೊಬ್ಬ ಹಿಂದೂ ಅಂತಕ್ಕಂಥ ಒಂದು ಧ್ವನಿ ಎಲ್ಲೋ ಒಂದು ಕಡೆ ಚಿಂತಾ ಇದೆಯಲ್ಲ, ಇದರ ಪರಿಣಾಮ ನಾವು ಇಟ್ಟ ಹೆಜ್ಜೆಗೆ ಜಗತ್ತು
ಅಲ್ಲೇ ಕಮಲಗಳನ್ನು ನಿರ್ಮಾಣ ಮಾಡಿದ್ದಾರೆ, ಬಂಗಾರದ ಕಮಲಗಳಿವೆ. ಇವತ್ತು ಭಾರತ ಇಟ್ಟ ಹೆಜ್ಜೆಗೆ ಜಗತ್ತು ನಮಸ್ಕರಿಸ್ತಾ ಇದೆ. ಕಾರಣ ನಿಮ್ಮ ಹೃದಯದಲ್ಲಿ ಎದ್ದಿರ್ತಕ್ಕಂಥ ಹಿಂದುತ್ವದ ಕಿಚ್ಚು. ಜಗತ್ತಿಗೆ ಇದು ಇಷ್ಟ ಇಲ್ಲ. ಜಗತ್ತು ನಮ್ಮನ್ನು ಜರಿತಾ ಇದೆ. ಜಗತ್ತು ನಮ್ಮನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥ ಹುನ್ನಾರದಲ್ಲಿದೆ. ಆದರೆ ಇಲ್ಲಿನ ಸಮಾಜ ತೀರ್ಮಾನ ಮಾಡಿಬಿಟ್ಟಿದೆ. ಎಲ್ಲೋ ಒಂದು ಕಡೆ ತೀರ್ಮಾನ ಮಾಡಿ ಕೊಡ್ತಿಲ್ಲ. ಹೆಜ್ಜೆ ಹೆಜ್ಜೆಯಾಗಿ ಮುಂದಡಿ ಇಡ್ತಾ ಇದೆ.